ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನು ಇವತ್ತು ಬಂದು ಒಂದು 7 ಗಂಟೆಗೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇನ್ನು ನನ್ನ ಮಾರ್ನಿಂಗ್ ಬಂದು 5 ಹಿಡ್ದೇ ಸ್ಟಾರ್ಟ್ ಆಗ್ಯದ. ಇನ್ನು ಇವತ್ತು ಬಂದು ನಾವು ಒಂದು ಗುಡಿಗೆ ಹೋಗ್ಲತ್ತಿದ್ದೇವೆ. ಇನ್ನು ನಮ್ಮ ಮನೆಯವ್ರಿಗೆ ಹಾಲಿಡೇಸ್ ಬಂದವ, ಹಾಗಾಗಿ ಗುಡಿಗೆ ಹೋಗಮ್ಮಂತ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ನಾನು ಇಲ್ಲಿ ಬಂದು ಎಲ್ಲ ರೆಡಿ ಮಾಡ್ಕೊಂಡೀನಿ ಗುಡಿಗೆ ಹೋಗ್ಲಕ್ಕಂದ್ರೆ. ನಾವು ಯಾವ ಗುಡಿಗೆ ಹೋಗ್ಲತ್ತಿದ್ದೇವೆ ಅಂದ್ರೆ ಯಾದಗಿರಿ ನರಸಿಂಹಸ್ವಾಮಿ ಹೋಗ್ಲತ್ತಿದ್ದೇವೆ. ಹಾಗಾಗಿ ಯಾದಗಿರಿ ಗುಟ್ಟ ಅದಲ್ವಾ, ಅಲ್ಲಿ ನರಸಿಂಹಸ್ವಾಮಿಗೆ ನಮ್ಮ ಮನೆಯವ್ರಿಗೆ ಚುಟ್ಟಿ ಅದ, ಹಾಗಾಗಿ ಹೋಗಮಿ ಅಂತಂದು ಹೋಗ್ಬೇಕಂತ ನೈಟ್ ಡಿಸೈಡ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಒಂದು 5ಕ್ಕೆ ಹಂಗೆ ಎದ್ದು ಇನ್ನು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿನಿ. ಅನ್ನ ಪಲ್ಯ, ಬದ್ನಿಕಾಯಿ ಪಲ್ಯ, ಚಪಾತಿ, ನಮ್ಮ ಮಕ್ಕಳಿಗೆ ಸ್ನ್ಯಾಕ್ಸು, ಸ್ವೀಟ್ ಕಾರ್ನು, ವಾಟರ್ ಮಿಲನ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇನ್ನು ನಾನು ನಮ್ಮ ಮನೆಯವ್ರು ಎದ್ದು ರೆಡಿಯಾಗಿದ್ದೇವೆ. ನಮ್ಮ ಜಾನು ಎದ್ದು ಇಲ್ಲೇ ನಿಂತಾಳ. ಇನ್ನು ಅಮ್ಮ ಹೋಗ್ಯಾಳ ಬಾತ್ರೂಮ್ಗೂ. ಇನ್ನು ಅವ್ರದ್ದು ಕೆಲಸ ಮುಗಿಯೋದು, ಮೈ ತೊಳೆದು ಇನ್ನು ಹೋಗೋದು ಒಂದೇ ರೆಡಿಯಾಗಿದ್ದೇವೆ ಆಲ್ಮೋಸ್ಟು. ಇನ್ನು ಇಲ್ಲಿ ಬಂದು ನಾವು ಸಿಂಪಲ್ ಡ್ರೆಸ್ ಹಾಕ್ಕೊಂಡು ನಡೆದೇವೆ. ಅಲ್ಲಿ ಹೋಗಿದ ಮೇಲೆ ಗುಂಡದಾಗ ಮುಳುಗಿದ ಮೇಲೆ ಮತ್ತೆ ಡ್ರೆಸ್ ಹಾಕೊಂಬರಿ ಅಂತಂದು, ಹಾಗಾಗಿ ನಾ ರೆಡಿಯಾಗಿ ಸ್ಟಾರ್ಟ್ ಮಾಡಿ ಹೋಗಬೇಕು. ಈಗ ನಾನು ಇವೆಲ್ಲ ಕಟ್ಕೋಬೇಕು. ಹಾಗಾಗಿ ಫಸ್ಟು ಇದೆಲ್ಲ ಪ್ಯಾಕಿಂಗ್ ಮಾಡ್ತೀನಿ ಅಡುಗೆ ಮಾಡಿದ್ದು. ಓಕೆನಾ? ಇನ್ನು ಯಾರ್ಯಾರೆಲ್ಲ ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್, ಯೂಟ್ಯೂಬ್ ಚಾನಲ್ನ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆನಾ ಫ್ರೆಂಡ್ಸ್? ಇನ್ನು ನಾನಿಲ್ಲಿ ಬಂದು ನಾನು ಮಾಡಿದ ಅಡುಗೆ ಎಲ್ಲ ರೆಡಿ ಮಾಡ್ಕೊಳತ್ತೀನಿ, ಅಂದರೆ ಕಟ್ಕೊಳತ್ತೀನಿ. ನಾವು ಅಂದ್ಕೊಂಡು ಹೋಗಿದ್ದೆ ಒಂದು, ಬಟ್ ಅಲ್ಲಿ ಆಗಿದ್ದೆ ಒಂದು, ಏನಾಗಿದೆ ಏನಿಲ್ಲ ಅಂತ ಮುಂದೆ ವೀಡಿಯೋದಾಗ ಹೇಳ್ತೀನಿ ಬರ್ರಿ. ಇನ್ನು ಅಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಲ್ಲಿ ಎಲ್ಲ ಚೇಂಜಸ್ ಆಗ್ಯಾವಂತಂದು. ಬಟ್ ಗೊತ್ತು ಚೇಂಜ್ ಆಗ್ಯಾವಂತ, ಬಟ್ ಪೂರ್ತಿನೇ ಚೇಂಜ್ ಆಗ್ಯದಂತ ಅಂದ್ಕೊಂಡಿರಲಿಲ್ಲ. ಇನ್ನು ಅದೆಲ್ಲ ಮುಂದೆ ವೀಡಿಯೋದಾಗ ತೋರಿಸ್ತೀನಿ ಬರ್ರಿ ಏನೇನಾಗ್ಯದ ಅಂತಂದು. ಇನ್ನು ಇಲ್ಲಿ ಬಂದು ನಾನು ಮಾಡಿದ್ದಲ್ವ ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ, ಜೀರಾ ರೈಸ್ ಮಾಡಿದ್ದ, ಮತ್ತು ಸ್ಯಾಲ್ಯಾಡ್ ಸಲುವಾಗಿ ಮನ್ಯಾಗ ಸೌಂತಿಕಾಯಿ ಇದ್ವು, ಸೌಂತಿಕಾಯಿ ಅದು ಕಟ್ ಮಾಡ್ಕೊಂಡಿದ್ದ. ಮತ್ತು ಮಕ್ಕಳಿಗೆ ಗಾಡಿ ಮೇಲೆ ನಾವು ಆ್ಯಕ್ಚುಲಿ ಬಸ್ಸಿಗೆ ಹೋಗ್ಲತ್ತಿಲ್ಲ, ಗಾಡಿ ಮೇಲೆ ಹೋಗಮ್ಮಂತಂದು. ಹಾಗಾಗಿ ಯಾಕಂದ್ರೆ ಗಾಡಿ ಮೇಲೆ ಹೋದೇವೆ ಅಂದ್ರೆ ಒಂದಲ್ಲನ್ಸಿ ಒಂದು 2-3 ಪ್ಲೇಸಸ್ ನೋಡ್ಕೊಂಬರ್ಬೋದಲ್ವ. ಹಾಗಾಗಿ ನಾವು ಗಾಡಿ ಮೇಲೆ ಹೋಗ್ಲತ್ತಿದ್ದೇವೆ. ಇನ್ನು ಇಬ್ಬರು ಮಕ್ಕಳಿಗೆ ತೊಗೊಂಡು ಗಾಡಿ ಮೇಲೆ ಲಾಂಗ್ ಜರ್ನಿ ಹೋಗ್ಲತ್ತಿದ್ದೇವೆ ಅಂತಂದು ಮನೆಗಿಂದ ಎಲ್ಲ ಟಿಫಿನು, ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಸ್ವೀಟ್ ಕಾರ್ನ್ ಕುದಿಸ್ಕೊಂಡಿದ್ದ. ಹಾಗೆ ಮತ್ತು ವಾಟರ್ ಮಿಲನ್ ಇದ್ದವು ನಮ್ಮ ಮನೆಯಾಗ, ಹಾಗಾಗಿ ವಾಟರ್ ಮಿಲನ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ನಾಗ ಹಾಕ್ಕೊಂಡು ನಡೆದೀನಿ. ಅಂದರೆ ಹೊರಗೆ ಹೋಗ್ಬೇಕಾದ್ರೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಇನ್ನು ಗುಲಾಬ್ ಜಾಮೂನ್ ಭೀ ಮಾಡಿಟ್ಟಿದ್ದ, ಹಾಗಾಗಿ ಅವು ಭೀ ಪ್ಯಾಕ್ ಮಾಡಿ ಇಟ್ಕೊಂಡು ಎಲ್ಲ ಕಟ್ಕೊಳತ್ತೀನಿ ನಾನು. ಆ್ಯಕ್ಚುಲಿ ಮಕ್ಕಳು ಇದ್ದ ಮೇಲೆ ಕಂಪಲ್ಸರಿ ಹಿಂದೆ ಹೊರಗೆ ಊಟ ಮಾಡಲ್ದೆ ಹೊಲಿ. ಅದರಲ್ಲೂ ನಂಬಲ್ಲಂತೂ ಮನೆಗೆ ಕಂಪಲ್ಸರಿ ನಮ್ಮ ಮನೆಯವ್ರು ಹೊರಗೆ ತಿನ್ಸಲ್ಲ. ಸ್ನ್ಯಾಕ್ಸ್ ಉದ್ದಕ್ಕೆ ಒಂದೊಂದು ವೇಳೆ ತಿನ್ಸಲ್ಲ. ಅದು ಹೊರಗೆ ಬಂದಿದ್ದೇವೆ ತಿನ್ನಿಸ್ತಿರಿಲ್ಲ ಅಂತಂದು ಗಟ್ಟಿಯಾಗಿ ಕೇಳೋರು ಅಷ್ಟೇ ತಿನ್ನಿಸ್ತಾರೆ. ಹಾಗಾಗಿ ಆ ಸ್ನ್ಯಾಕ್ಸ್ ಉದ್ದಕ್ಕೆ ನಾನು ಇಲ್ಲಿಂದೇ ತೊಗೊಂಡು ಹೋಗ್ಲತ್ತೀನಿ. ಏನು ತೊಗೊಂಡು ಹೋಗ್ಲತ್ತೀನಿ ಅಂತ ಮುಂದೆ ವೀಡಿಯೋದಾಗ ತೋರಿಸ್ತೀನಿ ಬರ್ರಿ, ಗೊತ್ತಾಯ್ತದ. ಇನ್ನು ಈಗ ಬಂದು ನಾನು ಎಲ್ಲ ಪ್ಯಾಕ್ ಮಾಡಿನಲ್ವ, ಅಂದ್ರೆ ಕಟ್ಕೊಂಡಿನಲ್ವ ಚಪಾತಿ ಅದೆಲ್ಲ. ಇನ್ನು ಮಕ್ಕಳು ಅಷ್ಟೊಂದು ಊಟ ಮಾಡಲ್ಲ. ಇನ್ನು ಅಲ್ಲಿ ಭೀ ಪುಳಿಯೋರ ಅದು ಇರ್ತದಂತಂದು ನಾನು ಇಲ್ಲಿ ಓನ್ಲಿ ಸ್ವಲ್ಪ ತೊಗೊಂಡಿನಿ. ಯಾಕಂದ್ರೆ ಹೆವಿ ವಜ್ಜಿ ಭೀ ಆಯ್ತದಲ್ವ. ಹಾಗಾಗಿ ಇನ್ನು ಇರಲಿ ಅಂತಂದು ಎಲ್ಲ ಒಂದು ಬ್ಯಾಗಿನಾಗ ಹಾಕ್ಕೊಳತ್ತೀನಿ. ಇನ್ನು ನಮ್ದು ಎಲ್ಲರಿಗೂ ಒಂದೊಂದು ಜೋಡು ಬಟ್ಟೆ ಕಂಪಲ್ಸರಿ ತೊಗೊಂಡಿನಿ. ನಮ್ಮ ಮನೆಯವ್ರಿಗೆ ಒಬ್ಬರಿಗೆ ತೊಗೊಂಡಿಲ್ಲ, ಬಟ್ ಅವ್ರು 2 ಡೇಸ್ ಅದೇ ಡ್ರೆಸ್ ಮೇಲೆ ಬಂದಾರ. ಹಾಗಾಗಿ ಅವರಿಗೆ ನಾವೆಲ್ಲರಿಗೆ ಒಂದೊಂದು ಜೋಡು ಬಟ್ಟೆ, ಅಂದ್ರೆ ಅಲ್ಲಿ ಗುಂಡದಾಗ ತೊಳ್ಕೊಬೇಕಲ್ಲ ಮೈ ಅಂತಂದು ತೊಗೊಂಡಿದ್ದೀವಿ. ಅವೆಲ್ಲ ಒಂದು ಬ್ಯಾಗಿನಾಗ ಹಾಕಿ ಪ್ಯಾಕ್ ಮಾಡೀನಿ. ಇನ್ನು ಇದು ಬಂದು ಫುಡ್ದು ಅಷ್ಟೇ ಇದ್ರೊಳಗೆ ಮಾಡೀನಿ. ಇನ್ನು ಈ ಕಡೆ ಬಂದು ನಮ್ಮ ಮನೆಯವರು ಜಾನುಗೂ ರೆಡಿ ಮಾಡತ್ತಿರು, ಅಂದ್ರೆ ಸ್ನಾನ ಮಾಡಿಸಿ ಆಕಿ ಪಪ್ಪನೇ ಮಾಡಿಸ್ಬೇಕು ನಂಗೆ ಸ್ನಾನ ಅಂದಿ ಸಲುವಾಗಿ ಆಕಿಗೆ ರೆಡಿ ಮಾಡಿ ಮೈ ತೊಳೆದು ರೆಡಿ ಮಾಡ್ಲತ್ತಾರ. ಇನ್ನು ಆಕಿಂದು ಸೋಂಗು ಈಗಂತೂ ಜಾಸ್ತಿನೇ ಆಗ್ಯದ, ಹಾಗಾಗಿ ಎಲ್ಲದಕ್ಕೆ ಕಿರಿಕ ತೆಗಿಲತ್ತಾಳ. ಇನ್ನು ಅಮ್ಮವು ರೆಡಿಯಾಗಿ ಆ ಕಡೆ ಬ್ರೇಕ್ಫಾಸ್ಟ್ ಮಾಡತ್ತಾಳ. ಮಾರ್ನಿಂಗ್ ಚಪಾತಿ ಮಾಡಿನಲ್ವ, ಚಪಾತಿ ಜಾಮು. ಯಾಕಂದ್ರೆ ಮನೆಯಿಂದ ಹೋಗ್ಲತ್ತರು ಸ್ವಲ್ಪ ಹೊಟ್ಟೆಗೆ ಏನಾರ ತಿಂದರೆ ಅವರು ನಡ್ಬರ್ಕ್ ಏನು ಭೀ ಕೇಳಲ್ಲ ಅಂತಂದು ಚಪಾತಿ ಅದು ಮಾಡಿದ್ದಲ್ವ, ಚಪಾತಿ ಜಾಮು ಅವ್ರಿಗೆ ಕೊಟ್ಟೀನಿ. ಇನ್ನು ನಮ್ಮ ಮನೆಯವ್ರು ಭೀ ಚಪಾತಿ ರೈಸ್ ಇತ್ತು, ರೈಸು ಪಲ್ಯ ಅದು ಊಟ ಮಾಡ್ಯಾರ. ಇನ್ನು ನನ್ನಂತೂ ಫ್ರೈಡೇ ಉಪವಾಸ ಇತ್ತು, ಹಾಗಾಗಿ ನಾನೇನು ತಿಂದಿಲ್ಲ ಏನಿಲ್ಲ. ಹಾಗಾಗಿ ಅವರು ಎಲ್ಲ ತಿಂದು ಅವರಿಗೆಲ್ಲ ರೆಡಿ ಮಾಡಿದ್ಮೇಲೆ ಲಾಸ್ಟ್ ಫೈನಲಿ ನಾನು ರೆಡಿ ಆಗ್ತೀನಿ ಯಾವಾಗ ಭೀ. ಹಾಗಾಗಿ ರೆಡಿ ಆಗ್ಲತ್ತಿದ್ದ. ಇನ್ನು ನಮ್ಮ ಜಾನು ಏನಪ್ಪ ಅಂದ್ರೆ ಫ್ರಿಜ್ನಾಗ ಆಕಿಗೆ ಏನೋ ತಿಲ್ಲಕ್ಕೆ ಬೇಕಾಗಿತ್ತು,
ಚಪಾತಿ ಕೂಡ ತುಪ್ಪ ಉಣ್ತೀನಂತಲ್ಲತ್ತೇಳು, ಅದ್ರ ಸಲುವಾಗಿ ಫ್ರಿಜ್ನಾಗ ತುಪ್ಪ ಹುಡುಕ್ಲತ್ತೇಳು ಆಕಿ. ಇನ್ನು ಇಲ್ಲ ಚಪಾತಿ ಜಾಮ್ ಹಚ್ಚೀನಿ ಬಾ ಅಂತಂದು ಸಲುವಾಗಿ ಆಕಿ ತಿಂಬಲ್ ಅನ್ಕೋತಾನೆ ಚಪಾತಿ ಜಾಮ್ ಕೊಟ್ಟೀನಿ. ಲಾಸ್ಟಿಗೆ ಒಪ್ಪಿ ತಿಲತಳವು ಹಾಕಿವಿ. ಇನ್ನು ಅವರಿಬ್ಬರು ಆ ಕಡೆ ತಿನ್ಕೋತಾನೆ ಆಟ ಆಡ್ಲತ್ತಿರು. ಹಾಗಾಗಿ ನಾನು ಚಹಾ ಮಾಡ್ಕೊಂಡಿದ್ದೆ, ಚಹಾ ಕುಡಿಲತ್ತೀನಿ. ನನಗೆ ಭೀ ಗೊತ್ತಾಗ್ಲತ್ತದ ವೀಡಿಯೋದಾಗ, ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ಲತ್ತದ ಇಲ್ಲ, ನಂಗಂತೂ ಗೊತ್ತಾಗ್ಲತ್ತದ. ಹಾಗಾಗಿ ಅದು ಜರ್ನಿ ಭೀ ಸ್ಟಾರ್ಟ್ ಮಾಡೀನಿ. ಇನ್ನು ಈ ಕಡೆ ಒಂದು ಕಡೆ ನಾನು ಚಹಾ ಕುಡ್ಕೋತಾನೆ. ಇನ್ನು ಮಕ್ಕಳಿಗೆ ಇಬ್ರಿಗೆ ಭೀ ಚಪಾತಿ ತಿಂದಿರು, ಹಾಗಾಗಿ ಅನ್ನ ಉಣಿಸ್ಲತ್ತಿದ. ಮಾಡಿದ್ರಾಗೆ ಒಂದು ಸ್ವಲ್ಪ ಇವ್ರಿಗೆ ಭೀ ತೆಗೆದಿಟ್ಟಿದ, ಜಾಸ್ತಿ ಅಲ್ಲ ಅನಿಸಿ ಇನ್ನು ಇವ್ರಿಗೆ ಭೀ ಸ್ವಲ್ಪ ಊಟ ಇರಲಿ ಅಂತಂದು ಮಾಡಿದ್ದ. ಹಾಗಾಗಿ ಇನ್ನು ನಮ್ಮ ಅಮ್ಮ ಕಂಪಲ್ಸರಿ ಎಲ್ಲಿಗಾರ ಹೋಲತ್ರಂತೂ ಊಟಕ್ಕೆ ಸತಾಯಿಸ್ತಾಳ. ಮನ್ಯಾಗ ತಿಂಬಲ್ಲ ಖರೆ, ಹೊರಗೆ ಹೋದ್ರೆ ಆಕಿಗೆ ಹೊರಗೆ ಅದು ಇದು ಇಸ್ಕೊಡ್ತಾರಲ್ವ, ಹಾಗಾಗಿ ಆಕಿಗೆ ಹೊರಗಿನ ತಿನ್ಬೋದಂತಂದು ಮನ್ಯಾಗ ಊಟ ಮಾಡಲ್ಲ. ಹಾಗಾಗಿ ಒಂದೆರಡು ಹೊಡೆದಾರ ಕಂಪಲ್ಸರಿ ತಿನ್ಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನೋಡ್ರಿ ಫ್ರೆಂಡ್ಸ್, ಈಗ ಸಾಂಗ್ ಹಿಂಗೆ ಇಟ್ಕೋಬೇಕಂತ ಹಿಂಗೆ ಬಿಳಲು ಅಂತ ನಾವು ಹಿಂಗೇನು ಇದ್ರ ಕಿವಿಗೆ ಹೋಗ್ತಾವಲ್ಲ, ಒಂದೇ ಸಾಕು. ಇನ್ನು ಮನೇಲಿಂತ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ ಹೋಗಮಂತಂದು. ಇನ್ನು ಇದು ಬಂದು ನಮಗೇನು ರೂಟ್ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಓನ್ಲಿ ಅಂದ್ರೆ ಮ್ಯಾಪ್ ತಾಯಿ ಮೇಲೆ ಡಿಪೆಂಡ್ ಅಪನ್ ಆಗಿ ನಡೆದಿದ್ದೇವೆ ಮನೆಗಿಂದು. ಅದಕ್ಕೆ ನಮ್ಮ ಮನೆಯವರು ಅವು ಏರ್ಪೋರ್ಟ್ ಅವಲ್ವ ಅವು ಹಚ್ಕೊಂಡಾರ, ಮ್ಯಾಪ್ ಸೆಟ್ ಮಾಡಿ ಇಟ್ಕೊಂಡು ಮೊಬೈಲ್ನಾಗ. ಹಾಗೆ ಈಗ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲ ಒಂದ್ರಾಗೆ ಹಾಕ್ಯಾಕ್ಯಾರ. ನಾನು 2 ಮಾಡಿದ್ದಲ್ವ, ಅದ್ರೊಳಗೆ ಏನೂ ಇಲ್ಲ ಅಂತಂದು ಒಂದ್ರಾಗೆ ಹಾಕ್ಯಾಕರು. ಇನ್ನು ನಾನು ಚಿಲ್ಲರೆ ರೊಕ್ಕ ಕೊಡ್ರಿ ಸ್ನ್ಯಾಕ್ಸ್ ಏನಾರ ತೊಗೊಳಕ್ಕಂದು ಸಲುವಾಗಿ ಅವ್ರ ಬಳಿ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಾನೇ ಗಲ್ಲೆದಾಗಿನ ಥೋಡೆ ತೆಕ್ಕೊಂಡು ಬ್ಯಾಗಿನಾಗ ಹಾಕಿದ್ದೆ, ಅವೇ ರೊಕ್ಕ ತೊಗೊಂಡು ಇನ್ನು ನಾನು ಶಾಪಿಂಗ್ ನಡೆದೀನಿ. ಮಕ್ಕಳಿಗೆ ಅವು ನಾನು ಮಾಡಿದ್ದಲ್ಲ ಅನಿಸಿ ಕಂಪಲ್ಸರಿ ಅವ್ರು ಹೊರಗಿನ ಕೇಳ್ತಾರೆ. ಇನ್ನು ಯಾವ ಊರಾಗ ಎಷ್ಟು ರೇಟ್ ಇರ್ತಾವೋ ಗೊತ್ತಿಲ್ಲ, ಹಾಗಾಗಿ ಇಲ್ಲಿಂದೇ ತೊಗೊಂಡು ಹೋಗಮ್ಮಿ ಅಂತಂದು. ಇನ್ನು ಇಷ್ಟೆಲ್ಲ ತೊಗೊಂಡಿನಲ್ವ, ಹಾಗೆ ನಮ್ಮ ಜಾನುಗೆ ಸ್ವಲ್ಪ ಬಾಯಿ ಅದು ಕೆಟ್ಟಿತ್ತು. ಹಾಗಾಗಿ ಒಂದು ಮೊಸರು ಪ್ಯಾಕೆಟು ಮತ್ತು ಹಂಗೆ ಒಂದು 4 ಚಿಪ್ಸ್ ಪ್ಯಾಕೆಟ್ ಅದು ತೊಗೊಂಡು ಸ್ಟಾರ್ಟ್ ಆಗಿದ್ದೇವೆ. ಸಂಗಾರೆಡ್ಡಿಲಿಂದ ಬಿಟ್ಟಿದ್ದೇವೆ. ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ವೀಡಿಯೋ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ನಡ್ಬರ್ಕ ನಾವು ಊರು ಹೊರಗಿಂದ ಹೋಗಿದ್ದೇವೆ, ಅಂದ್ರೆ ಸಿಟಿ ಹೊರಗಿಂದ ಹೋಗಿದ್ದೇವೆ. ಯಾಕಂದ್ರೆ ಒಳಗೆ ಟ್ರಾಫಿಕ್ ಇರ್ತದೆ ಅಂತಂದು ನಾವು ಹೊರಗಿಂದೇ ಹೋಗಿದ್ದೇವೆ. ಹಾಗಾಗಿ ನಮ್ಗೆ ಒಂದು 3.5 ಅವರ್ ಹಿಡ್ದದ ಅನ್ಕೋತೀನಿ. ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿದವರು 11 ಗಂಟೆಗೆ ಹಂಗೆ ಮುಟ್ಟಿದ್ದೇವೆ. ಇನ್ನು ಫೈನಲಿ ಇದು ಬಂದು ಯಾದಗಿರಿ ಗುಟ್ಟಕ್ಕೆ ಹೋಗೋ ರೂಟು. ಅಂದ್ರೆ ಅಲ್ಲಿಂದ ವ್ಯೂ ಅದಿದು. ಇದು ಇಲ್ಲಿ ಕೆಳಗೆ ಎಂಟ್ರಿದಾಗೆ ಫುಲ್ಲು ಗಾರ್ಡನ್ ಇತ್ತು. ನನ್ನ ವೀಡಿಯೋ ಅವಾಗೆ ಸ್ಟಾರ್ಟ್ ಮಾಡ್ಬೇಕಂದ, ಬಟ್ ನಮ್ಮ ಮನೆಯವ್ರು ಏನಪ್ಪ ಅಂದ್ರೆ ಗಾಡಿ ಎಲ್ಲಿ ಸ್ಟಾಪ್ ಮಾಡಬೇಕು ಅಲ್ಲಿ ಸ್ಟಾಪ್ ಮಾಡಲ್ಲ, ಮುಂದೆ ಹೋಗಿ ಸ್ಟಾಪ್ ಮಾಡ್ತಾರೆ. ಈ ಥರ ವೀಡಿಯೋ ಮಾಡಬೇಕಾದ್ರೆ ಅದ್ರ ಭೀ ಎಲ್ಲರೂ ನಾವು ಸ್ಟಾಪ್ ಆಗಬೇಕು ನಿಂದಿರ್ಬೇಕಂದ್ರೆ ಭೀ. ಹಾಗಾಗಿ ಇನ್ನು ಅವ್ರ ಮೇಲೆ ಭರೋಸೆ ಇಟ್ಟರೆ ಅಷ್ಟೇ. ಈಗ ನಾವು ಹೋಗ್ತೇವೋ ಹೋಗಲ್ಲೋ, ಕರ್ಕೊಂಡು ಹೋಗ್ತಾರೋ ಹೋಗಲ್ಲೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಮನೆಯವ್ರ ಭರೋಸದ ಮೇಲಂತೂ ನಾ ಕಂಪಲ್ಸರಿ ಇರಲ್ಲ. ಯಾಕಂದ್ರೆ ಅವರು ಹ್ಞೂ ಅಂದ್ರೆ ಹ್ಞೂ ಅಂತಾರೆ, ಹ್ಞೂ ಅಂದ್ರೆ ಹ್ಞೂ ಅಂತಾರೆ, ಈ ಥರ ಅವರು. ಇನ್ನು ಮಾರ್ನಿಂಗ್ ಬಂದು ನೈಟು ಸ್ವಲ್ಪ ಮಳೆ ಬರೋ ಸಿಚುವೇಶನ್ ಇಂತು. ಹಾಗಾಗಿ ನಾವು ಹೋಗ್ತೇವೆ ಹೋಗಲ್ಲ ಅಂತಂದು ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಭೀ ನಾನು ಕೇಳಿ ಮಾಡೀನಿ. ನಾನು ಹೋಗಮ್ಯ ಬೇಡ ಈ ಥರ ಮಾಡಿ ಒಂದು 10 ಸರಿ ಮಾಡಿದ್ಮೇಲೆ ನಾ ಅಡುಗೆ ಮಾಡೀನಿ. ಇನ್ನು ಇದು ಬಂದು ಫೈನಲಿ ಮ್ಯಾಗ ಹೋಗೋ ರೂಟು. ಇನ್ನು ಇದು ತಿರುಪತಿಗೆ ಯಾವ ಥರ ಹೋಗ್ತೇವಲ್ವ, ಈ ಥರ ವಂಕ ಟಿಂಕ ಆ ಥರನೇ ಅದ. ಇಲ್ಲಿ ಭೀ ಅದೇ ಥರ ಮಾಡ್ಯಾರ. ಈಗ ಫಸ್ಟೇನು ಇಷ್ಟು ಇರಲಿಲ್ಲ ಅನ್ಕೋತೀನಿ. ಹಾಗಾಗಿ ಇನ್ನು ನಾವು ಗುಡಿಗೆ ಹೋಗಬೇಕಾಗಿದ್ದು ಅಲ್ಲಿ ಈ ಥರ ವಂಕ ಟಿಂಕ ಹಾವಿನ ಥರನೇ ಹೋಗಬೇಕಾಗಿತ್ತು. ಅದೇ ಥರ ಅಲ್ಲಿ ಸ್ಟಾಪ್ ಮಾಡಿದ್ರು ನಮ್ಗೆ ಆಟೋದವರು ಮ್ಯಾಗ ಹೋಗ್ಲಕ್ಕ ಗಾಡಿಗಳು ಅಲವಿಲ್ಲ ಅಂತ. ಬಟ್ ಪೊಲೀಸರೆಲ್ಲ ಇಲ್ಲ ಆದ ಹೋರ್ ನೀವು ಅಂತಂದು ಪೊಲೀಸರು ಹೇಳಿದ್ಮೇಲೆ ಫ್ರೆಂಡ್ಸ್ ಫೈನಲಿ ಬಂದೇವಿ. ಹೆಂಗೋ ಮಾಡಿ ಗಾಡಿ ಮೇಲೆ 3:30 ಗಂಟೆ 11:45 ಆಲತ್ತದ ನಾವು ಬಂದಿದ್ದೇವೆ ಇಲ್ಲಿ ನರಸಿಂಹಸ್ವಾಮಿ ಬಳಿ ಯಾದಗಿರಿ ಗುಟ್ಟಕ್ಕೆ. ಒಂದು ಮಿನಿಮಮ್ ಅಂದ್ರೆ ನಾವು ಸಿಟಿ ಒಳಗಿಂದ ಬಂದಿಲ್ಲ, ಹೊರಗಿಂದ ಬಂದಿದ್ದೇವೆ. ಹಾಗಾಗಿ ಸಿಟಿ ಹೊರಗಿಂದ ಬಂದಿದ್ದೇವೆ. ಹಾಗಾಗಿ ಲಾಂಗ್ ಬಿದ್ದದ ನಮ್ಗೆ. ಸಿಟಿ ಒಳಗಿಂದು ಟ್ರಾಫಿಕ್ ಇರ್ತದೆ ಅಂತಂದು ಇನ್ನು ಬ್ಯಾಗ್ ತೊಗೊಂಡು ನೋಡಕ್ಕೆ ನಡೆದಿದ್ದೇವೆ ಗುಂಡದಾಗ. ಏನು ಮಾಡತ್ತಾರ ನಮ್ಮ ಮನೆಯವ್ರು ಹೋಗ್ಯಾರ ನೋಡ್ಲಕ್ಕ, ಗುಂಡಕ್ಕೆ ನಡೆದಿದ್ದೇವೆ. ಇನ್ನು ನಮ್ಮ ಜಾನು ಗುಂಡ ನೋಡ್ತೀನಿ ಅಂತ ಬಂದಿಲ್ಲ, ಏನು ಮಾಡತ್ತಾರ ನೋಡ್ರಿ ನಮ್ಮ ಮನೆಯವರು.
ವಾ 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 ಫ್ರೆಂಡ್ಸ್ ನೋಡ್ರಿ. ಹಾಂ ಇಲ್ಲಿಂದ ಬಂದೇವೆ ನಾವೀಗ. ಎಕಡೆ ಕಡೆಯಿಂದ ಫ್ರೆಂಡ್ಸ್ ಫೈನಲಿ ಕರ್ಕೊಂಬಂದರು ನಮ್ಮ ಮನೆಯವರು. ಆ್ಯಕ್ಚುಲಿ ಕರ್ಕೊಂಬರ್ತಾರ ಇಲ್ಲ ಅನ್ಕೊಂಡಿದ್ದೇವೆ. ಫೈನಲಿ ಗುಡಿಬಲ್ ಬಂದು ನಿಂತಿದ್ದೇವೆ. ಈಗ ಗುಂಡಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಲಕ್ಕೆ ಹೋಗ್ತೇವೆ. ಇನ್ನು ಇಲ್ಲಿಂದ ವ್ಯೂ ನೋಡ್ರಿ ಎಷ್ಟು ಚಂದ ಕಾಣತ್ತದ. ಆ್ಯಕ್ಚುಲಿ ಫುಲ್ಲು ಬಿಸಿಲದ, ಕಾಣತ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಹೆಲಿಕಾಪ್ಟರ್ ಸುದ್ದಕ್ಕೆ ಲ್ಯಾಂಡ್ ಮಾಡ್ಲಿಕ್ಕೆ ಇಲ್ಲಿ ಹೆಲಿಕಾಪ್ಟರ್ದು ಲ್ಯಾಂಡಿಂಗ್ ಸುದ್ದಕ್ಕದ ಇಲ್ಲಿನಂತೂ ನೋಡ್ರೆ ಇಷ್ಟಿಷ್ಟೇ ಕಾಣತ್ತದ ಎಲ್ಲ. ಫೈನಲಿ ಬಂದೇವಿ, ಹೋಗಿ ದರ್ಶನದು ಮಾಡ್ಕೊಂಡು ಬರ್ತೇವೆ ಗುಂಡದಾಗ ಹೋಗಿ. ಓಕೆನಾ? ಚೆಕ್ಕಿಂಗ್ ಅದ ಅಲ್ಲಿ ಯಾಕೋ ಅಲ್ಲಿ ಚೆಕ್ಕಿಂಗ್ ಇಲ್ಲ ಕಾರ್ಗಳು. ಫೈನಲಿ ಫ್ರೆಂಡ್ಸ್ ಮಿನಿಮಮ್ ಒಂದು 9 ವರ್ಷ ಆಯಿತು ನಾವು ಬಂದು. ಇವತ್ತು ಬಂದಿದ್ದೇವೆ ಅಂದರೆ ಇಬ್ಬರು ಮಕ್ಕಳಾಗಿ ಮೇಲೆ ಬಂದಿದ್ದೇವೆ. ಫಸ್ಟ್ ಇಬ್ಬರು ಇದ್ದಾಗ ಬಂದೇವಿ, ಮತ್ತೆ ಇಬ್ಬರು ಮಕ್ಕಳಿಗೆ ತೊಗೊಂಡು ಬಂದಿದ್ದೇವೆ. ಅದೇನು ಕಾಣ್ತಾವೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಇರ್ತಾವೆ. ಬರ್ರಿ ಹೋಗಂಬರ್ರಿ. ನಾನು ಆವಾಗಲೇ ಹೇಳಿನಲ್ವ ಫ್ರೆಂಡ್ಸ್, ನಾವು ಅಂದ್ಕೊಂಡಿದ್ದೊಂದು ಅಲ್ಲಿ ಆಗಿದ್ದೆ ಒಂದು ಅಂತಂದು. ಏನಪ್ಪ ಅಂದ್ರೆ ನಾವು ಅಂದ್ಕೊಂಡಿದ್ದೇನೆಂದ್ರೆ ದೇವ್ರ ಗುಡಿಗೆ ಹೋಗಿದ ಮೇಲೆ ಅಲ್ಲಿ ಗುಂಡದಾಗ ಮುಳುಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಂದ್ರೆ ಮನೇಲಿಂದ ಸ್ನಾನ ಮಾಡ್ಕೊಂಡು ಹೋಗಿದ್ದೇವೆ ಎಲ್ಲರೂ. ಬಟ್ ಅಲ್ಲಿ ಗುಂಡದಾಗ ಮುಳುಗಿ ಅಲ್ಲಿಂದು ಡ್ರೆಸ್ ಅದು ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗಮಂತ. ಬಟ್ ಅಲ್ಲಿ ಏನಾಗ್ಯದ ಅಂದ್ರೆ ಗುಡಿ ಬಿಟ್ಟು ನಾವು ಡೈರೆಕ್ಟ್ ಹೋಗಿದ್ದು ಗುಡಿಗೆ. ಅವಾಗೆಲ್ಲ ಗುಡಿ ಬಲ್ಲೇ ಇತ್ತು ಗುಂಡ, ಹಾಗಾಗಿ ನಾವು ಡೈರೆಕ್ಟು ಗುಡಿಗೆ ಹೋಗಿದ್ದೇವೆ. ಅಲ್ಲಿ ಏನಾಗ್ಯದ ಅಂದ್ರೆ ಗುಡಿ ಬಿಟ್ಟು 2 ಕಿಲೋಮೀಟ್ರು 3 ಕಿಲೋಮೀಟ್ರಕ್ಕೂ ಗುಂಡಾಗ ಮತ್ತೆ ಹೋಗ್ಬೇಕಂತ. ಹಾಗಾಗಿ ನಾವೇನು ಗುಂಡಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಆಲ್ರೆಡಿ ನಾವು ಹೋಗಿದ್ದೆ 12 ಆಗ್ಲಕ್ಕೆ ಬಂತು. ಅಲ್ಲಿ ಹೋಗೋದು 12ಕ್ಕೂ ಬಾಗಿಲು ಬಂದ್ ಮಾಡ್ತಾರೆ 1 ಗಂಟೆ ತನಕ. ಹಾಗಾಗಿ ಲೇಟ್ ಆಯ್ತದ ಅಂತಂದು ನಾವೇನು ಮಾಡಿದೆವು, ಡೈರೆಕ್ಟು ಗುಡಿಯಾಗ ಹೋಗಿ ದರ್ಶನದು ಮಾಡ್ಕೊಳಕ್ಕೆ ಹಂಗೆ ಡೈರೆಕ್ಟೇ ಹೋಗಿದ್ದೇವೆ. ಅಂದ್ರೆ ಮನೆಗಿಂದ ಸ್ನಾನ ಮಾಡ್ಕೊಂಡು ಹೋಗಿದ್ದೇವಲ್ವ, ಹಾಗಾಗಿ. ಇನ್ನು ಫೋನು ಮತ್ತು ಬ್ಯಾಗು ಎಲ್ಲ ಲಾಕರ್ನಾಗ ಸಪ್ರೇಟ್ ಲಾಕರ್ ಇರ್ತದೆ. ಫೋನಿಗೆ ಲಾಕರು, ಬ್ಯಾಗಿಗೆ ಲಾಕರು ಕಂಪಲ್ಸರಿ. ಫೋನ್ ಅಲೋ ಇರೋಲ್ಲ ಒಳಗೆ, ಹಾಗಾಗಿ ನಾವು ವೀಡಿಯೋ ಏನೂ ಮಾಡ್ಲಿಕ್ಕಾಗಿಲ್ಲ ಒಳಗೆ. ಇನ್ನು ಒಳಗೆ ಹೋಗಿ ಬಂದು ದರ್ಶನದು ಮಾಡಿಕೊಂಡು ಒಳಗಂತೂ ಸೂಪರ್ ಸ್ವರ್ಗನೇ ಫ್ರೆಂಡ್ಸ್. 8-9 ವರ್ಷದಾಗ ತುಂಬ ಡಿಫ್ರೆನ್ಸ್ ಇದೆ. ಯಾರಿಗಾನ ಟೈಮ್ ನೋಡ್ಬಾರ್ರಿ. ಊಟ ಹಸು ಆಗಿವೆ ನಮ್ಗೆ ಆಲ್ರೆಡಿ 1 ಗಂಟೆ 1.5 ಗಂಟೆ ತನಕ ಆಗೋಗಿತ್ತು ದರ್ಶನ. ಬಟ್ ನಾವು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಲಡ್ಡು ಪುಳಿಯೋರ ಎಲ್ಲ ತೊಗೊಂಡು ಇನ್ನೂ ಊಟ ಅದು ಮಾಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುಂತು ಅಲ್ಲಿ ಒಂದು ಸ್ವಲ್ಪ ಕೋತಿ ಅವು ಇದ್ದವು, ಅದ್ರ ಕೂಡ ಎಲ್ಲ ಮಕ್ಕಳು ಆಟ ಆಡಿಕೊಂಡು ಇನ್ನೂ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೈನಲಿ ನಾವು ಹೋಗಮ್ಮೆ ಅಂತ ಕೆಳಗೆ ಬಂದೇವಿ. ಇನ್ನೆಲ್ಲ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ದುಕಾನ್ಗಳಿದ್ವು. ಇನ್ನು ಇಲ್ಲಂತೂ ನಮ್ಮ ಮನೆಯವ್ರಂಗೆ ಎಲ್ಲಿಗಾರ ಹೋದರೆ ಏನೂ ಇಸ್ಕೊಡಲ್ಲ, ಅಂಥತ್ತಲ್ಲಿ ತೊಗೊಳಕ್ಕೆ ಭೀ ಬಿಡಲ್ಲ. ಯಾಕಂದ್ರೆ ದೇವ್ರ ಬಲ್ಲಿ ಅದು ತೊಗೊಳಕ್ಕೆ ಹೋದೇವಂದ್ರೆ ಭೀ ಜಾಸ್ತಿ ರೇಟ್ ಇರ್ತಾವೆ ಅಂತಂದು. ಬಟ್ ಏನಪ್ಪ ಅಂದ್ರೆ ಮಕ್ಕಳಿಗಿಬ್ಬರಿಗೆ ಕ್ಯಾಪ್ ಇಸ್ಕೊಟ್ಟಾರ, ಅವ್ರಿಗೆ ಒಂದು 2 ಆಟ ಸಾಮಾನು ಅದು ಇಸ್ಕೊಟ್ಟಾರ. ಹಾಗೆ ನನಗೆ ಒಂದು ದೇವ್ರದಲ್ಲಿ ಕರ್ಪೂರ ಬೆಳಗದ ಇರ್ತದಲ್ವ, ಅದು ಇಸ್ಕೊಟ್ಟಾರ. ನಾನು ತೊಗೊಂಬದೆ ಅಂಥವು. ಎಲ್ಲರ ದೇವ್ರ ಬಲ್ಲಿ ಹೋದ್ರೆ ಹೆಣ್ಮಕ್ಳು ಏನು ತೊಗೋತೀವಿ, ದೇವ್ರ ಸಾಮಾನ್ಯ ಅಲ್ವಾ, ಹಾಗಾಗಿ ಅವು ತೊಗೊಂಡ್ರೆ ಇನ್ನು ಅಲ್ಲಿಂದು ಸ್ವಲ್ಪ ತಿನ್ನಬೇಕು. ಈಗ ಊಟ ಆಗ್ಯದ, ಮಾನ್ಕೆ ತಿಂಬಾರ ಅಂತಂದು ನಾ ಆ್ಯಕ್ಚುಲಿ ಮನೆಗಿಂದ ಮಾನ್ಕೆ ಒಯ್ದಿದ್ದೆ, ಬಟ್ ಕಟ್ ಮಾಡಿಲ್ಲ. ಅಲ್ಲಿ ಅವು ಬೇರೆ ಮಾನ್ಕೆ ಇರ್ತಾವಲ್ವ, ಅದು ತೊಗೊಂಡು ತಿನ್ಕೋತಾ ಗಾಡಿ ಮೇಲೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಇಲ್ಲಿಂದ ಬಿಟ್ಟೇವಿ ಹೋಗಿ. ಇಲ್ಲಿಂದ ಹೋಗ್ತಾನೆ ಇನ್ನೂ ಹೋಗ್ತಾ ಇನ್ನೊಂದು 2-3 ಗುಡಿಗೆ ಹೋಗಮಂತ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಇದು ಬಂದು ಯಾದಗಿರಿ ಗುಟ್ಟಲಿಂದ 20 ಕಿಲೋಮೀಟರು ದೂರದ. ಇಲ್ಲಿ ಬಂದು ನರಕ, ಸ್ವರ್ಗ, ಭೂಲೋಕ, ಪಾತಾಳ ಲೋಕ ಅವು ಇರ್ತಾವಂತ. ಅಲ್ಲಿ ಬಂದು ಸಿಂಹದ ಬಾಯಾಗಿಂದ ಹೋಗಿ ಹಿಂಗೆ ಸಿಂಹ ಬಾಯಾಗಿಂದ ಹೊರ ಬರ್ತಾರೆ. ಅಲ್ಲಿ ಒಬ್ರಿಗೆ 350 ದೊಡ್ಡವರಿಗೆ, ಮಕ್ಕಳಿಗೆ ಅಂದ್ರೆ 300 ಹೈಟ್ ವೈಸ್ ಇರ್ತದಂತ. ಬಟ್ ನಾವೇನು ಅಲ್ಲಿ ಹೋಗ್ಲಕ್ಕೆ ಹೋಗಿಲ್ಲ, ಯಾಕಂದ್ರೆ ಒಳಗೆ ಹೋದರೆ ಎಷ್ಟೊತ್ತೈತದೋ ಏನೋ ಬರ್ಲಕ್ಕ ಅಂತಂದು ನೋಡಮೀನೆ ಯಾವಾಗಾರ ಟೈಮ್ ಸಿಕ್ಕಾಗಂತ. ಅಲ್ಲಿಂದು ಮತ್ತು ಇಲ್ಲಿ ಸ್ವರ್ಣಗಿರಿ ಅಂತ ಇನ್ನೊಂದು ದೇವಸ್ಥಾನಕ್ಕೆ ಬಂದೇವಿ. ಇಲ್ಲಿ ಭೀ ಬಂದು ಅಲ್ಲಿನ ಅಷ್ಟೊಂದು ವೀಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಇಲ್ಲಿ ಭೀ ಫೋನ್ ಅಲೋ ಇರಲಿಲ್ಲ ಒಳಗೆ. ಇಲ್ಲಿ ಭೀ ಲಾಕರ್ ಸಪ್ರೇಟ್ ಇದ್ವು, ಫೋನಿಗೆ ಬ್ಯಾಗ್ ಅಲೋ ಇದ್ವು, ಬಟ್ ಫೋನ್ ಅಲೋ ಇರಲಿಲ್ಲ ಇಲ್ಲಿ ಸ್ವರ್ಣಗಿರಿದಾಗ. ಇದು ಭೀ ತಿರುಪತಿ ವೆಂಕಟೇಶ್ವರಂದೇ ವಿಗ್ರಹ ಇತ್ತು ಒಳಗೆ. ಅದು ಯಾದಗಿರಿ ನರಸಿಂಹಸ್ವಾಮಿದಲ್ವ ನಾವು ಹೋಗಿದ್ದು ಯಾದಗಿರಿ ಗುಟ್ಟ. ಇಲ್ಲಿ ಬಂದು ತಿರುಪತಿ ವೆಂಕಟೇಶ್ವರಂದೇ ದೊಡ್ಡದು ಮೂರ್ತಿ. ಬಟ್ ಯಾದಗಿರಿ ಗುಟ್ಟದಾಗಂತೂ ನಮಗೂ ದರ್ಶನ ಅಂದ್ರೆ ಮೂರ್ತಿ ಅಷ್ಟನ ಕಾಣಿಲ್ಲ ಅದು ನರಸಿಂಹಸ್ವಾಮಿ, ಯಾಕಂದ್ರೆ ಫುಲ್ ಅಲಂಕಾರ ಮಾಡಿರು ಒಳಗೆಲ್ಲ. ಇಲ್ಲಂತೂ ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ಟೇಟ್ ನಿಂತಿದ್ದು ಮೂರ್ತಿ ಇತ್ತು ಒಳಗೆ, ಹಾಗಾಗಿ ಅದಕ್ಕೂ ಅಲಂಕಾರ ಭೀ ಮಾಡಿರು. ಬಟ್ ಚಂದ ಕಾಣ್ಲತ್ತಿತ್ತು ಇಲ್ಲಿ ಭೀ.
ಇನ್ನು ಒಂದು ಸ್ವಲ್ಪ ಇಲ್ಲಿ ಕಲ್ಯಾಣಿ ಇರ್ತದ, ಕಲ್ಯಾಣಿದಾಗ ಬಂದು ಇಲ್ಲಿ ದೇವ್ರಿಗೆ ಅಷ್ಟು ಮಲ್ಕೊಂಡಿದ್ದ ವಿಗ್ರಹ ಅದು ಇತ್ತು. ಇಲ್ಲೇ ಒಂದು ಸ್ವಲ್ಪ ವೀಡಿಯೋ ಅದು ಮಾಡಿಕೊಂಡು ಇನ್ನು ಒಂದು ಗಂಟೆ ಹಂಗೆ ಇಲ್ಲಿ ಭೀ ಟೈಮ್ ಪಾಸ್ ಮಾಡಿಕೊಂಡು ಇನ್ನು ಸಿಟಿಗೆ ಹೈದ್ರಾಬಾದ್ಗೆ ಹೋದೇವಿ ನಾವು ನೈಟೆಲ್ಲ. ಇಷ್ಟ ಆದರೆ ವೀಡಿಯೋ ಲೈಕ್